ಅಲ್ಲಿ ನಿಂತ್ಕೊಂಡು ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ನೆರವೇರಿಸುವಂತಹ ಕೆಂಪು ಕೋಟೆಯ ಕೂಗಳತೆ ದೂರದಲ್ಲಿ ಸ್ಫೋಟ ಆಗುತ್ತೆ ಅಂದ್ರೆ ಫರೀದಾಬಾದ್ನಲ್ಲಿ ಸ್ಫೋಟ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಮಾಡಿದ್ದೆ ಡಾಕ್ಟರ್ ಉಮರ್ ಅನ್ನುವಂತಹ ಶಂಕೆ ಇದೆಯಂತೆ. ಡಾಕ್ಟರ್ ಉಮರ್ಗೂ ನಿನ್ನೆ ಬಂಧನ ಆಗಿರುವ ಉಗ್ರರಿಗೂ ಸಂಬಂಧ ಇದೆಯಾ ಅನ್ನೋದು ಪ್ರಶ್ನೆ. ಡಾಕ್ಟರ್ ಉಮರ್ ಮತ್ತು ಇಬ್ಬರು ಸಹಚರನ್ನ ಸೇರಿ ಈ ಬ್ಲಾಸ್ಟ್ ಅನ್ನ ಮಾಡಲಾಯ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ದೆಹಲಿಯಲ್ಲಿ ಸ್ಫೋಟ ಆದ ಬಳಿಕ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ ಡಾಕ್ಟರ್ ಉಮರ್. ಹಾಗಾಗಿ ಆತನ ಕೈವಾಡ ಏನಾದ್ರೂ ಇದೆಯಾ ಅಂತ ದೆಹಲಿಯ ಕೆಂಪು ಕೋಟೆ ಬಳಿ I-20 ಕಾರು ಬಳಸಿ ನಡೆದಂತಹ ಸ್ಫೋಟ, ಫರೀದಾಬಾದ್ನಲ್ಲಿ ಸ್ಫೋಟಕಗಳ ಪತ್ತೆಯಾಗಿ ಅದಾದ ಬಳಿಕ ಡಾಕ್ಟರ್ ಉಮರ್ ಭಯಗೊಂಡಿದ್ನ ಅನ್ನೋದು ಪ್ರಶ್ನೆ. ಫರೀದಾಬಾದ್ ಸ್ಫೋಟಕ್ಕೂ ಆ ಪತ್ತೆಗೂ ಮುನ್ನವೇ ಈ ಬ್ಲಾಸ್ಟ್ ಆಗಿರೋದ್ರಿಂದ ಇದರ ಹಿಂದೆ ಕೂಡ ಡಾಕ್ಟರ್ ಉಮರ್ನ ಕೈವಾಡ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಈ ಸ್ಫೋಟ ಆದ ಬಳಿಕ ಡಾಕ್ಟರ್ ಉಮರ್ ಎಲ್ಲಿದ್ದಾನೆ, ಯಾರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಆತನೇ ಏನಾದ್ರೂ ಪ್ಲಾನ್ಗಳನ್ನ ಮಾಡಿ ಈ ಸ್ಫೋಟವನ್ನ ಮಾಡಿಸ್ಬಿಟ್ನ ಅನ್ನೋದು ಪ್ರಶ್ನೆ ಇದೆ. ಕಾರಣ ನಾನಾಗ್ಲೇ ಹೇಳಿದ್ನಲ್ಲ, 3 ವೈದ್ಯರು ಸೇರಿದಂತೆ 11 ಜನ ಉಗ್ರರ ಬಂಧನ. ಆ 3 ವೈದ್ಯರ ಜೊತೆ ಈತ ಸಂಪರ್ಕದಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಅವರ ಬಂಧನ ಆದ ಬಳಿಕ ಅದಕ್ಕೆ ಭಯ ಬಿದ್ದು ಇನ್ನೆಲ್ಲೋ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ಕಾರಣಕ್ಕೆ ಈ I-20 ಕಾರ್ನಲ್ಲಿ ಸ್ಫೋಟಕವನ್ನ ತುಂಬಿ ಸ್ಫೋಟ ಮಾಡಲಾಯ್ತಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಗೊತ್ತಿಲ್ಲ, ಬಟ್ ಅಂಥದ್ದೊಂದು ಅನುಮಾನ, ಅಂಥದ್ದೊಂದು ಗುಮಾನಿ ಇದೆ. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ದೃಶ್ಯ ನೋಡ್ತಾ ಇರೋದು ನಿನ್ನೆ ರಾತ್ರಿ ಆದಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ 6:57 ಈ ಸ್ಫೋಟದ ಸುದ್ದಿ ಹೊರಬಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಜಸ್ಟ್ I-20 ಕಾರಲ್ಲಿ ತುಂಬಿರುವಂತಹ ಸ್ಫೋಟಕಗಳು ಆ ಕಾರು ಛಿದ್ರಗೊಳಿಸೋದು, ಜೊತೆಗೆ ಅದರಲ್ಲಿದ್ದಂತಹ ಕೆಲವರ ದೇಹ ಛಿದ್ರ ಆಗಿಬಿತ್ತು. ಅಲ್ಲೇ ಇದ್ದಂತಹ ಕೆಲವರ ದೇಹ ಕೂಡ ಪತ್ತೆ ಆಗದೇ ಇರೋ ಮಟ್ಟಿಗೆ ಈ ಸ್ಫೋಟದ ರಭಸ ಇತ್ತು ಅಂತ ಹೇಳಲಾಗ್ತಾ ಇದೆ. ಕೂಗಳತೆ ದೂರದಲ್ಲಿಂತ ಹಲವು ಮನೆಗಳಿಗೂ ಕೂಡ ಹಾನಿಯಾಗಿದೆ. ಅಕ್ಕಪಕ್ಕ ಇದ್ದಂತಹ ಕಾರುಗಳು ಕೂಡ ಸ್ಫೋಟ ಆಗಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂತಹ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆಯಾ? ತನಿಖೆ ಹೋದಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನಾದರೂ ಮಾಹಿತಿ ಕಲೆ ಹಾಕ್ತಿದ್ದಾರೆ? ಇದು ಉದ್ದೇಶಪೂರ್ವಕನೇ ಆಗಿರೋದು? ಉಗ್ರರ ಬಂಧನಕ್ಕೂ ಇಲ್ಲ ಆಗಿರುವಂತಹ ಸ್ಫೋಟಕ್ಕೂ ಏನಾದರೂ ಲಿಂಕ್? ಏನಂದ್ರೆ, ನಿನ್ನೆ ಫರೀದಾಬಾದ್ನಲ್ಲಿ ಸುಮಾರು 2900 kg ಒಂದು ಸ್ಫೋಟಕ ಒಂದು ಪತ್ತೆ ಆಗಿತ್ತು. ಇದರ ಹಿನ್ನೆಲೆಯನ್ನ ಹುಡ್ಕೊಳ್ತಾ ಹೋಗಿದಾಗ ಅದು ಕಾಶ್ಮೀರ ಮತ್ತು ದೆಹಲಿಗೆ ಲಿಂಕ್ ಸಿಕ್ಕಿತ್ತು. ಕಾಶ್ಮೀರದಿಂದ ಬಂದಿದ್ದಂಥ ಡಾಕ್ಟರ್ಗಳು ಯಾರಿದ್ರು ಅವರು ಫರೀದಾಬಾದ್ನಲ್ಲಿ ಸುಮಾರು 390 kg RDX ಮತ್ತು 2900 kg ಸುಧಾರಿತ ಸ್ಫೋಟಕಗಳನ್ನ ಹೊಂದಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಆದ್ರೆ ಇಲ್ಲಿ ನಮ್ಗೆ ಲಿಂಕ್ ಸಿಗ್ತಾ ಇರೋದೇನಂದ್ರೆ, ಫರೀದಾಬಾದ್ನಲ್ಲಿ ನಿನ್ನೆ ಸಿಕ್ಕಿರೋದಕ್ಕೂ ಮತ್ತೆ ಇವಾಗ ಏನ್ ಕಾರ್ ಬ್ಲಾಸ್ಟ್ ಆಗಿದೆ I-20 ಅಂತ ಏನ್ ಕಾರ್ ಹೇಳ್ತಾ ಇದಾರೆ, ಈ ಕಾರ್ ಬ್ಲಾಸ್ಟ್ ಆಗಿರೋದು ಎಲ್ಲಿ? ಇದರ ಮೂಲ ಮಾಲೀಕ ಯಾರು ಅಂದ್ರೆ ಸಲ್ಮಾನ್ ಅಂತ. ಈ ಸಲ್ಮಾನು ಒಬ್ಬನಿಗೆ ಮಾರಿಲ್ಲ, ಅವ್ನು ಯಾರಿಗೆ ಮಾರಿದಾನೆ ಅಂತ ಆತನಿಗೆ ಗೊತ್ತಿಲ್ಲ. ಆದ್ರೆ ಈ ಕಾರನ್ನ ಹೊಂದಿದ್ದ ಮಾಲೀಕ ಯಾರು? ತಾರಿಕ್ ಅನ್ನೋನು. ಅವ್ನು ಯಾರು? ಪುಲ್ವಾಮಾ ದಾಳಿ ಬಗ್ಗೆ ನಾವು ಹೇಳಕ್ ಹೋದ್ರೆ 2019ರಲ್ಲಿ ಎಲ್ಲರಿಗೂ ಗೊತ್ತು ಪುಲ್ವಾಮಾದಲ್ಲಿ ಅಂತ ದೊಡ್ಡ ದಾಳಿ ಆಗಿತ್ತು ಅಂತ. ಇದಾದ ಬಳಿಕ ಅಲ್ಲಿ RDX ಹೆಂಗ್ ಬಂದಿತ್ತು, ಯಾಕೆ ತಗೊಂಬಂದಿದ್ರು, ಹೆಂಗ್ ತಗೊಂಬಂದಿದ್ರು, ಇದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಈಗೇನು ನಿನ್ನೆ ಫರೀದಾಬಾದ್ನಲ್ಲಿ ದೊಡ್ಡದೊಂದು ಮಟ್ಟದ ಒಂದು ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ರು. ಇದಕ್ಕಿಂತ ಮುಂಚೆ ಗುಜರಾತ್ನಲ್ಲಿ ಅರೆಸ್ಟ್ ಆಗಿದೆ. ಅದಾದ ಬಳಿಕ ಹಲವಾರು ಕಡೆ UPಯಲ್ಲಿ ಒಂದು ಅರೆಸ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಒಂದು ಅರೆಸ್ಟ್ ಆಗಿತ್ತು. ಇವನ್ನೆಲ್ಲ ನೋಡ್ಕೊಂತ ಹೋದ್ರೆ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ. ಇದು ಮಿಸ್ಸಿಂಗ್ ಲಿಂಕ್ಗಳೆಲ್ಲ ಹುಡ್ಕೊಂತ ಹೋಗಿ ಸಿಕ್ಕಿರೋಂಗೆ ಕಾಣಿಸ್ತಾ ಇದೆ. ಮತ್ತೆ ಇದರ ಮೂಲ ರೂವಾರಿ ಡಾಕ್ಟರ್ ಉಮರ್ ಅನ್ನೋನು. ಈ ಡಾಕ್ಟರ್ ಉಮರ್ ಅನ್ನೋನು ಎಲ್ಲಿ ನಂದು ಎಲ್ಲ ಪ್ಲಾನ್ ಫೇಲ್ ಆಗುತ್ತೋ ಅನ್ನೋ ಭಯದಲ್ಲಿ ಈ ಒಂದು ಬ್ಲಾಸ್ಟ್ ಮಾಡಿರುವಂತಹ ಸಾಧ್ಯತೆಗಳು ತುಂಬಾ ಇದಾವೆ. ಯಾಕಂದ್ರೆ ನಾವು ಕಳೆದ ಒಂದು ವಾರದಿಂದ ನೋಡ್ಬೋದು, ಉಗ್ರ ಹಫೀಜ್ ಸಯೀದ್ ಅವನೊಂದು ವಿಡಿಯೋ ಬಿಟ್ಟಿದ್ದ. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಭಾರತದಲ್ಲಿ ಪಾಕಿಸ್ತಾನಿಯರೇ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಾಂಗ್ಲಾದೇಶದಿಂದ ಕೂಡ ಬಂದು ಬ್ಲಾಸ್ಟ್ ಮಾಡಬಹುದು ಅನ್ನೋ ಒಂದು ವಿಡಿಯೋ ಬಿಟ್ಟಿದ್ದ. ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ NIAಗೆ ಶಂಕೆ ಬಂದು ಅವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಹಿಡ್ಕೊಂತ ಬಂದಾಗ ಏನಾಗುತ್ತೆ ಅಂದ್ರೆ, ಲಾಸ್ಟ್ಗೆ ನಾನೆಲ್ಲಿ ಸಿಕ್ಬೀಳ್ತೀನೋ ಅನ್ನೋ ಭಯ ನನಗಾದ್ರೂ ಇರುತ್ತೆ. ಯಾಕಂದ್ರೆ ತಪ್ಪು ಮಾಡ್ತಾರಂಗೆ ನಾನು ತಪ್ಪು ಮಾಡ್ತಾ ಅನ್ನೋ ಭಯ ಇರುತ್ತೆ. ಆ ಭಯದಲ್ಲಿ ನಿನ್ನೆ ಈ ಒಂದು ಬ್ಲಾಸ್ಟ್ ಮಾಡಿರಬಹುದು. ಅಂದ್ರೆ ಅವನು ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾನೆ, ನಾನ್ ಸಿಕ್ಬೀಳ್ಬೋದೇನೋ. ಯಾಕಂದ್ರೆ
ನಿನ್ನೆ I-20 ಬ್ಲಾಸ್ಟ್ ಏನಾಗಿದೆ ಅದರಲ್ಲಿ 3 ಜನ ಇದ್ರು. ಆ 3 ಜನದಲ್ಲಿ ಡಾಕ್ಟರ್ ಉಮರ್ ಇರಬಹುದು ಅನ್ನೋ ಒಂದು ಶಂಕೆ ಇದೆ. ಆಮೇಲೆ ಆ I-20 ಅಲ್ಲಿ 3 ಜನ ಹೋಗ್ತಾ ಇದ್ರು. 3 ಜನದಲ್ಲಿ ಒಬ್ಬ ಉಮರು, ಇನ್ನೊಬ್ಬ ಅವ್ರ ಸಹಚರರಿರಬಹುದು ಇನ್ನಿಬ್ರು ಅನ್ನೋ ಒಂದು ಶಂಕೆ ಕೂಡ NIA ಮತ್ತೆ ದೆಹಲಿ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ಬೇಕಂದ್ರೆ ಎಲ್ಲ ಒಂದ್ ಕಡೆ ಈ 2014 ಬಳಿಕ ಜಮ್ಮು ಕಾಶ್ಮೀರವನ್ನ ದಾಟಿ ಉಗ್ರರು ಬೇರೆ ಎಲ್ಲೂ ಕಡೆನೂ ಬ್ಲಾಸ್ಟ್ ಮಾಡಕ್ಕೆ ಸಾಧ್ಯವಾಗಿರಲಿಲ್ಲ. ಅಂತದೊಂದು ಸನ್ನಿವೇಶ ಇವಾಗ ಸೃಷ್ಟಿಯಾಗಿರಬಹುದು. ಯಾಕಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಭಾರತದ ಎಲ್ಲ ಕಡೆ ಒಂದು ಬ್ಲಾಸ್ಟ್ ಮಾಡ್ಬೇಕು ಅಂತ ಇತ್ತು, ಆದ್ರೆ ಅದು ಆಗ್ತಾ ಇಲ್ಲ. ಇಲ್ಲಿ ನಾವು ಬ್ಲಾಸ್ಟ್ ಮಾಡ್ಬಿಡೋಣ. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.